ಈ ಒಂದು ಅಭಿನಂದನಾ ಸಮಾರಂಭವನ್ನು ಉದ್ಘಾಟನೆ ಮಾಡಿಕೊಟ್ಟಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇವೆ. ಮುಖ್ಯವಾಗಿ ಏನು ಈ ವೇದಿಕೆಯನ್ನು ಮಾಡಿಕೊಟ್ಟಂಥವರು ನಮ್ಮ ಜಾನಪದ ಕಲಾವಿದರು ಸಂಘಟಕರಾದಂಥ ನಮ್ಮ ಅನಿಯಂಬಾಡಿ ವೈರೂಡಿಯವರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಈ ಸಭೆಗೆ ಕೋರ್ತಾ, ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ತುಂಬ ಒತ್ತಡದ ಕೆಲಸ ಕಾರ್ಯಗಳ ನಡುವೆ ಈ ಸಮಾರಂಭಕ್ಕೆ ಬಂದೇ ಬರ್ತೀನಿ ಅಂತೇಳಿ ಬಂದಿದ್ದಾರೆ. ಈಗ ಅವರು ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತೇಳಿ ಕೋರ್ತೇನೆ. ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಇಬ್ಬರು ಸಾಧಕರಿಗೆ ಇವತ್ತು ನಾಗರಿಕ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಭಾರತ ಸರ್ಕಾರ ನೀಡಲ್ಪಡುವಂತಹ ಪದ್ಮಶ್ರೀ ಪ್ರಶಸ್ತಿಯ ಪುರಸ್ಕೃತರು ಮತ್ತು ಮಹಾನ್ ಸಾಧಕರು ಆಗಿರುವಂಥ ಪದ್ಮಶ್ರೀ KS ರಾಜಣ್ಣ ಸರ್ ಅವರೇ, ಮತ್ತೋರ್ವ ಸಾಧಕರಾಗಿರುವಂತಹ ಡಾಕ್ಟರ್ ಮೀರಾ, ನನ್ನ ಸಹೋದ್ಯೋಗಿ ಮಿತ್ರ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ನಾಗರಾಜ್ ಅವರೇ, ಅಭಿನಂದನೆ ಮಾಡಲಿಕ್ಕೆ ಆಗಮಿಸಿರುವಂತಹ ನಾಡೋಜ ಉಡೇಪಿ ಕೃಷ್ಣ ಸರ್ ಅವರೇ, ಉಪನಿರ್ದೇಶಕರು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಡಾಕ್ಟರ್ HT ಮಂಜುಳಾರ್ ಅವರೇ, ಅಭಿನಂದನಾ ನುಡಿಗಳನ್ನು ಆಡಲಿಕ್ಕೆ ಬಂದಿರುವಂತಹ ರಾಜ್ಯ ಪ್ರಶಸ್ತಿಯ ಪುರಸ್ಕೃತರಾಗಿರುವಂಥ ಡಾಕ್ಟರ್ MS ಚಲುವರಾಜ್ ಅವರೇ, ಶ್ರೀಮತಿ ಭಾಗ್ಯಲಕ್ಷ್ಮಿ ರಾಜಣ್ಣನವರೇ, ಪ್ರೊಫೆಸರ್ ಶಿವಲಿಂಗಯ್ಯನವರೇ, ಹಾಗೂ ನಾಗರಿಕ ಅಭಿನಂದನಾ ಸಮಿತಿ ಅಧ್ಯಕ್ಷರಾಗಿರುವಂಥ KT ಹನುಮಂತರವರೇ, ಮತ್ತು ಈ ಒಂದು ನಾಗರಿಕ ಅಭಿನಂದನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಹೃದಯ ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಬಂದು ಹೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದೆ, ನಾನು ನಿಮ್ಮ ಜೊತೆ ಕೂಡಿ ಕಾರ್ಯಕ್ರಮವನ್ನು ಭಾಗಿಯಾಗೋದು ನನ್ನ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ. ಏಕೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಮೊದಲನೇದಾಗಿ ಹೇಳಬೇಕಂದ್ರೆ, ಏನು ನಾಗರಿಕ ಅಭಿನಂದನಾ ಸಮಿತಿಯವರು ತಾವೆಲ್ಲ ಇದ್ದೀರಾ, ನೀವು ಮಾಡ್ತಾ ಇರುವಂಥ ಕೆಲಸ ಏನಿದೆ ಯಾವ ರೀತಿಯಲ್ಲೂ ಕೂಡ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಹೃದಯ ಮತ್ತು ಮನಸ್ಸು ಅತ್ಯಂತ ನಿಷ್ಕಲ್ಮಶವಾಗಿರೋದ್ರಿಂದ ಮಾತ್ರ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ. ಏಕೆ ಅಂತ ಹೇಳಿದ್ರೆ, ಇಂಥ ಇಬ್ಬರು ಮಹಾನ್ ಸಾಧಕರನ್ನು ಗುರುತಿಸಿ ಅವರಿಗೆ ಗೌರವಿಸುವಂಥದ್ದೇ ಒಂದು ನಮಗೆ ದೊಡ್ಡತನ. ನಮ್ಮ ವ್ಯಕ್ತಿತ್ವಗಳಿಗೆ, ನಮ್ಮ ಜೀವಂತಿಕೆಯ ಮನಸ್ಸುಗಳಿಗೆ ಒಂದು ಹೊಸತನ, ಮತ್ತು ಬೇರೆಯವ್ರಿಗೂ ಕೂಡ ಅದು ಆದರ್ಶವಾಗಬೇಕು. ಸೊ ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ. ಯಾವತ್ತೂ ಕೂಡ ಒಳ್ಳೆಯದನ್ನು ಗುರುತಿಸ್ಬೇಕಂದ್ರೆ, ಒಳ್ಳೆಯ ಸಾಧನೆ ಮಾಡಿರೋರನ್ನ ಗುರುತಿಸ್ಬೇಕಂದ್ರೆ ಅದು ಒಳ್ಳೆಯ ಮನಸ್ಸುಗಳಿಂದ ಮಾತ್ರ ಸಾಧ್ಯ. ಅದಕ್ಕೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಹೇಳುವಂಥದ್ದು ಮಾತು ಹೇಳ್ತಾರೆ, ಒಳ್ಳೆಯದನ್ನ ಒಳ್ಳೆಯವರಿಂದ ಗುರುತಿಸಲು ಮಾತ್ರ ಸಾಧ್ಯ, ಕೆಟ್ಟದ್ದನ್ನ ಕೆಟ್ಟವರಿಂದ ಮಾತ್ರ ಗುರುತಿಸಲು ಸಾಧ್ಯ ಅಂತ.
ಒಂದು ಒಳ್ಳೆಯವರು ಗುರುತಿಸ್ಬೇಕು, ಒಳ್ಳೆಯವರು ಗುರುತಿಸ್ಬೇಕಂದ್ರೆ ಅದು ಒಳ್ಳೆಯ ಮನಸ್ಸುಗಳಿಂದ ಮಾತ್ರ. ಹಾಗಾಗಿ ಇವತ್ತು ನಿಜವಾಗಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ದೀರಾ. ಹಾಗಾಗಿ ಎಲ್ಲ ಪದಾಧಿಕಾರಿಗಳಿಗೆ ಅತ್ಯಂತ ವಿನಮ್ರವಾದಂಥ ಇವತ್ತು ಈಗಾಗಲೇ ಪದ್ಮಶ್ರೀ KS ರಾಜಣ್ಣ ಅವರು ಅವರ ಬಗ್ಗೆ ಸಂಕ್ಷಿಪ್ತವಾಗಿ ತಮಗೆಲ್ಲ ತಿಳಿಸಿದ್ದಾರೆ. ನಾನಿಬ್ಬರನ್ನೂ ಕೂಡ ನಾನು ಕಳೆದ ರಾಜಣ್ಣ ಅವರು ಆಯುಕ್ತರಾದಂಥ ಸಂದರ್ಭದಲ್ಲಿ ಒಮ್ಮೆ ನಾನು ಅವ್ರ ಭೇಟಿ ಮಾಡಿದ್ದೆ. ಕಳೆದ 1 ವರ್ಷದಿಂದ ಡಾಕ್ಟರ್ ಮೀರಾ ಸಿಂಗ್ ಅವರನ್ನು ಕೂಡ ನೋಡ್ತಾ ಇದ್ದೀನಿ. ಇಬ್ಬರೂ ಸಾಧಕರು ಕೂಡ ಅವರವರದೇ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ. ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಬ್ಬರೂ ಕೂಡ ಏನು ರಾಜಣ್ಣವರಾಗಿರ್ಬೋದು, ಮೀರಾ ಸಿಂಗ್ ಆಗಿರ್ಬೋದು, ಅವರಿಬ್ಬರೂ ಕೂಡ ನಿಜವಾಗ್ಲೂ ಕೂಡ ಅಪರೂಪದ ಅಪರಂಜಿಗಳು ಅಂತ ನಾನು ಕರೆಯಲಿಕ್ಕೆ ಇಚ್ಛೆಪಡ್ತೇನೆ. ಇಬ್ಬರೂ ಕೂಡ ಮಂಡ್ಯದ ಮಾಣಿಕ್ಯಗಳು ಅಂತ ಕರೆಯಲಿಕ್ಕೆ ಇಚ್ಛೆಪಡ್ತೇನೆ. ಬಹುಶಃ ಪದ್ಮಶ್ರೀ ಗೌರವ ಡಾಕ್ಟರೇಟ್ ಪಡೆದು ಇವತ್ತು ಪ್ರಶಸ್ತಿಯನ್ನ, ಗೌರವವನ್ನ, ಸನ್ಮಾನವನ್ನ ಅರಸಿಕೊಂಡು ಹೋಗುವವರೇ ಜಾಸ್ತಿ. ನನಗೆ ಪ್ರಶಸ್ತಿ ಬೇಕು, ನನಗೆ ಸನ್ಮಾನ ಬೇಕು ಅಂತ. ಆದರೆ ಗುರುತಿಸಿ ಕೈ ಬೀಸಿ ಪ್ರಶಸ್ತಿಯನ್ನ ಇವತ್ತು ರಾಜನ್ ಅವರು ಮಾಡಿರುವಂತ ಕೆಲಸ ಇದೆಯಲ್ಲ, ಅವರು ಎಲ್ಲಿಯೂ ಕೂಡ ನನಗೆ ಪ್ರಶಸ್ತಿ ಬೇಕು ಅಂತ ಯಾವ ಕಚೇರಿಗೂ ಕೂಡ ಅವರು ಹೋಗಿಲ್ಲ. ಅವರ ಸಾಧನೆ ಪ್ರಶಸ್ತಿಯನ್ನ ಕೈ ಬೀಸಿ ಕರೆದಿದೆ. ಎಲ್ಲಿಂದ ಅಂದ್ರೆ ಅದು ಇಲ್ಲಿಂದ ಅಲ್ಲ, ಭಾರತ ಸರ್ಕಾರದಿಂದ, ದೆಹಲಿಯಿಂದ ಅವರ ಸಾಧನೆ ಕರೆದಿದೆ, ಕೈ ಬೀಸಿ ಕರೆದಿದೆ. ಹಾಗಾಗಿ ಅಲ್ಲಿ